ಸಿದ್ದು ಆಪಲ್ ಪರ್ವಿ ಹುಟ್ಟಿದ್ದು ಏಪ್ರಿಲ್ 12, 1965ರಲ್ಲಿ. ಬಸವರಾಜಪ್ಪ ಪಾರಮ್ಮನವರ ಮಗನಾಗಿ ಕಾರಟಗಿಯಲ್ಲಿ ಜನಿಸುತ್ತಾರೆ. ನಾಗರತ್ನ, ಜಗದೀಶ, ರಾಜೇಶ್ವರಿ ಎಂಬ ಸಹೋದರ ಸಹೋದರಿಯರನ್ನ ಹೊಂದಿದ್ದಾರೆ. ಇವರೆಲ್ಲರೂ ತಮ್ಮ ಕುಟುಂಬದ ನಿರ್ವಹಣೆಯ ಜೊತೆಗೆ ವ್ಯಾಪಾರವನ್ನು ನಡೆಸುತ್ತಾರೆ. ಇವರ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆ ಕಾರಟಗಿಯಲ್ಲಿ, ಪ್ರೌಢ ಶಿಕ್ಷಣ ಸರ್ಕಾರಿ ಪ್ರೌಢಶಾಲೆ ಕಾರಟಗಿ, ಪದವಿ ಪೂರ್ವ ಶಿಕ್ಷಣವನ್ನ ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ ಹಾಗೂ ಅದೇ ಕಾಲೇಜಿನಲ್ಲಿ ಪದವಿಯನ್ನು ಸಹ ಪಡಿತಾರೆ. ವೆಲ್ಲಿಂಗ್ಟನ್ ಸ್ನಾತಕೋತ್ತರ ಕೇಂದ್ರ ಸಾಂಗ್ಲಿಯಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhDಯನ್ನು ಮುಗಿಸುತ್ತಾರೆ. ಓದು, ಬರಹ ಹಾಗೂ ಯೂಟ್ಯೂಬ್ ನಡೆಸುವುದು ಇವರ ಪ್ರಮುಖ ಹವ್ಯಾಸಗಳು ಹಾಗೂ ಇವರೊಬ್ಬ ಉತ್ತಮ ವಾಗ್ಮಿ. ಇವರ ಮೊದಲ ವೃತ್ತಿ ಜೀವನ ಇಂಗ್ಲಿಷ್ ಉಪನ್ಯಾಸಕರಾಗಿ KVSR ಕಾಲೇಜು ಗದಗದಲ್ಲಿ ಪ್ರಾರಂಭಿಸುತ್ತಾರೆ. ಪ್ರಸ್ತುತ KVSR ಕಾಲೇಜು ತಿಮ್ಮಾಪುರದಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಸಿದ್ದಬಸಪ್ಪ ಬಸವರಾಜ್ ಆಪಲ್ ಪರ್ವಿ ಅರ್ಥಾತ್ ನೆಚ್ಚಿನ ಗೆಳೆಯರ ಪಾಲಿನ ಸಿದ್ದು ಆಪಲ್ ಪರ್ವಿ ಸಾಹಿತಿಯಾಗಿ ರೂಪುಗೊಂಡ ಬಗೆ ಅನನ್ಯ ಹಾಗೂ ಅಮೋಘ. ಕನ್ನಡ ಸಾಹಿತ್ಯದ ಮೇಲೆ ಅತೀವ ಆಸಕ್ತಿಯನ್ನು ಹೊಂದಿದ್ದ ಸಿದ್ದು ಅವರು ಓದಿದ್ದು ಮಾತ್ರ MA ಇಂಗ್ಲಿಷ್, ಆದರೆ ಬದುಕಿನ ಜಾಡು ಬದಲಿಸಿದ್ದು ಕನ್ನಡ. ಸಾಹಿತ್ಯದ ವಿಮರ್ಶೆಯ ಮೂಲಕ ಸಾಹಿತ್ಯ ಲೋಕಕ್ಕೆ ಸಿದ್ದು ಅವರ ಪಾದಾರ್ಪಣೆಯಾಗ್ತದೆ. ಕಾವ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ ಇವರು ನೆಲದ ಮರೆಯ ನಿಧಾನ ಎಂಬ ತಮ್ಮ ಚೊಚ್ಚಲ ಕವನ ಸಂಕಲನವನ್ನ 2007ರಲ್ಲಿ ಪ್ರಕಟಣೆಗೊಳಿಸುತ್ತಾರೆ. 2009ರಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬ ಇಂಗ್ಲೆಂಡ್ ಪ್ರವಾಸ ಕಥನ. ಹೀಗೆ ಪ್ರಾರಂಭವಾದ ಇವರ ಬರವಣಿಗೆಯ ಮಹಲು ನಂತರದಲ್ಲಿ ಪಿಸುಮಾತುಗಳ ಜುಗಲ್, ಅಸಂಗತ ಬರಹಗಳು, ಮೊಗಲಾಯ್ ಹುಡುಗನ ಫಾರಿನ್ ಟೂರು, ಡೋಂಟ್ ಬಿ ಹ್ಯಾಪಿ, ಕಾಲ್ಕಾರಿಯ ಕನವರಿಕೆ, ಅಗಲಿನಲ್ಲಿಯೇ ಸಂಜೆ ಆಯಿತು ಎಂಬ ಹಲವಾರು ಬಗೆಯ ಪುಸ್ತಕಗಳನ್ನು ಹೊರತರ್ತಾರೆ. ಸಿದ್ದು ಕಾಲ ಎಂಬ ಬ್ಲಾಗ್ ಮೂಲಕ ಕವಿತೆ, ಕತೆ ಹಾಗೂ ಖಾಸಗಿ ಅಭಿವ್ಯಕ್ತಿಯ ಸಾವಿರಾರು ಬರಹಗಳ ಮೂಲಕ ಅನಿವಾಸಿ ಕನ್ನಡಿಗರಿಂದ ಮುಕ್ತ ಪ್ರಶಂಸೆ ಪಡೆದಿದ್ದಾರೆ. ವೈಶ್ವವಾಣಿ ಮತ್ತು ವೇದಾಂತ ಕರ್ನಾಟಕ ಎಂಬ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಸಹ ಬರೆದಿದ್ದಾರೆ. 90ರ ದಶಕದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸ್ಥಾನಿಕ ಸಿಟಿ ಕೇಬಲ್ ನಿರ್ಮಿಸಿದ ಆಪಲ್ ಶೋ ಟೈಮ್ನಲ್ಲಿ ಗಣ್ಯರು, ಧಾರ್ಮಿಕ ಮುಖಂಡರು, ರಾಜಕೀಯ ನಾಯಕರು, ಸಿನಿ ತಾರೆಯರ ಹಲವಾರು ಸಂದರ್ಶನಗಳನ್ನು ನೆರವೇರಿಸುತ್ತಾರೆ. ಚಂದನ ವಾಹಿನಿಯ ಬೆಳಗು ಸಂದರ್ಶನ ಸೇರಿದಂತೆ ಶುಭೋದಯ ಕರ್ನಾಟಕ, ಆಥರ್ ಕ್ರಾಫ್ಟ್ ಸಂದರ್ಶನ, ಶ್ರೀ ಬಸವ ಟಿವಿ ಸಂದರ್ಶನ ಸೇರಿದಂತೆ ಹಲವಾರು ದೃಶ್ಯ ಮಾಧ್ಯಮಗಳಲ್ಲಿ ಗಂಟೆಗಟ್ಟಲೆ ಸಂದರ್ಶನ ನೀಡಿ ಅತಿ ಹೆಚ್ಚು ವೀಕ್ಷಣೆ ಪಡೆದಿರುವ ಹೆಮ್ಮೆ ಸಿದ್ದು ಅವರದ್ದು. ಇವರ ಈ ಅದಮ್ಯ ಸಾಧನೆಗೆ ಸಂದ ಪುರಸ್ಕಾರಗಳು 2001ರ ಸೆನ್ಸೇಷನ್ ತರಬೇತಿಗೆ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಬೆಳ್ಳಿ ಪದಕ, ಆಜೂರ ಪುರಸ್ಕಾರ ಸೇರಿದಂತೆ ಹಲವಾರು ಸನ್ಮಾನ, ಗೌರವ ಪುರಸ್ಕಾರಗಳು ತಮ್ಮ ಸಾಹಿತ್ಯದ ಪುಸ್ತಕದ ಪುಟಕ್ಕೆ ಸೇರಿಕೊಂಡಿವೆ. 2020ರಲ್ಲಿ 55ರ ಸಡಗರಕ್ಕೆ ಬ್ಯಾಸರವಿಲ್ಲದ ಜೀವ ಎಂಬ ಜೀವನ ಚರಿತ್ರೆಯೂ ಸಹ ಸೃಷ್ಟಿ ನಾಗೇಶ್ರವರು ಪ್ರಕಟಿಸಿದ್ದಾರೆ. ಸಾಹಿತ್ಯ ಸಾಗರದಲ್ಲಿನ ಮುತ್ತಿನಂತೆ ಹಲವಾರು ಆಯಾಮಗಳಲ್ಲಿ ಕನ್ನಡಕ್ಕೆ ಬಳುವಳಿ ಕೊಟ್ಟ ಪ್ರೊಫೆಸರ್ ಸಿದ್ದು ಆಪಲ್ ಪರ್ವಿಯವರು ನಮ್ಮ NKS TV4 ವಾಹಿನಿಯ ಮೌರ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ. ಅಭಿನಂದನೆಗಳು ಸಿದ್ದು ಆಪಲ್ ಪರ್ವಿಯವರೇ.